ನರಕಕ್ಕೆ ಮೂರೇ ಗೇಣು ಈ ರಸ್ತೆ. ನಗರಸಭೆ ಅಧ್ಯಕ್ಷರು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ. ಸಾತೂರ್ ಸರ್ಕಲ್ ರಸ್ತೆ ನೋಡಿದ್ರೆ ಸಾಕು ಚನ್ನಪಟ್ಟಣ ಅಭಿವೃದ್ಧಿ. ಗುಂಡಿಗಳ ದರ್ಬಾರು ಈ ಕರ್ಕಸ ರಸ್ತೆ. ಈ ರಸ್ತೆಯಲ್ಲೇ ಮಾಡುತ್ತಿದ್ದಾರೆ ವಾಟರ್ ಬೋರ್ಡ್ನವರ ಅವ್ಯವಸ್ಥೆಯ ಕೆಲಸ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಸಾತೂರ್ ಸರ್ಕಲ್ ರಸ್ತೆಯಲ್ಲಿ ವಾಟರ್ ಬೋರ್ಡ್ನವರು ಕೈಗೆತ್ತಿಕೊಂಡಿರುವ ಕಾಮಗಾರಿ ನಿಜಕ್ಕೂ ಘೋರ ಅಂದರೆ ತಪ್ಪೇನಿಲ್ಲ. ರಸ್ತೆಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಾದರೂ PWD ಇಂದ ಅನುಮತಿ ಕಡ್ಡಾಯ. ಆದರೆ PWD ಅನುಮತಿಯೇ ಇಲ್ಲವಂತೆ. ಯಾರಾದರೂ ಪ್ರಶ್ನೆ ಮಾಡಿದರೆ ನಮಗೆ ಯಾರ ಅನುಮತಿಯೂ ಬೇಡ, ಶಾಸಕರು ಓಕೆ ಮಾಡಿದ್ದಾರೆ ಅಷ್ಟೇ ಸಾಕು ಎಂಬ ದುರಂಕಾರಿ ಉತ್ತರ ಇವರದ್ದಾಗಿದೆ. ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇಷ್ಟ ಬಂದ ಹಾಗೆ ಸಾತೂರ್ ಸರ್ಕಲ್ನಲ್ಲಿ ವಾಟರ್ ಬೋರ್ಡ್ನವರು ನೆಲವನ್ನು ಬಗೆದು ಆಳುತ್ತಿರುವುದು ನಿಜಕ್ಕೂ ದುರಂತದ ವಿಚಾರ ಎಂದರೆ ತಪ್ಪೇನಿಲ್ಲ. ಪ್ರಿಯ ವೀಕ್ಷಕರೇ, ಬೇಲಿ ಎದ್ದು ಹೊಲ ಮೇಯ್ದರೆ ಕಾಯುವರೆ ಕೊಲ್ಲೂರಾದರೆ ಎಂಬುದು ಈ ಅವ್ಯವಸ್ಥೆಗೆ ಅನ್ವಯಿಸುತ್ತದೆ. ಇಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನೋದು ಅಕ್ಷರಶಃ ಸತ್ಯ. ಕರ್ನಾಟಕ ಜಲಮಂಡಳಿಯಿಂದ ಟೆಂಡರ್ ಆಗಿದೆ. PWD ಪರ್ಮಿಷನ್ ಲೆಟರ್ ಬರೆದಿದ್ದಾರೆ, ಪರ್ಮಿಷನ್ ಬಂದಿಲ್ಲ. ಅದನ್ನ ನಿನ್ನೆ ಮೀಟಿಂಗ್ ಕರೆದ್ಬಿಟ್ಟು MLS ಅವ್ರನ್ನ ಕೊಡ್ತೀವಿ. ನೀವು ಯಾರು ಹೇಳಿದ್ದು? MLS ಅವ್ರ ಮೀಟಿಂಗ್ ಅಲ್ಲಿ ಆಗಿರೋದು ನಿನ್ನೆ. MLS ಮೀಟಿಂಗ್ ಅಲ್ಲಿ AW ಮೇಡಮ್ ಅವರೇ ಮಾತಾಡ್ತಾರೆ. MLS ಸಾಹೇಬರು ಮತ್ತೆ AW ಮೇಡಮ್ ಜೊತೆ ಓವರ್ ಲಿಸ್ಟ್ ಕೊಟ್ಟಿದ್ದಾರೆ. ಪ್ಯಾರಲ್ ಆಗಿ ನಾವು ಪರ್ಮಿಷನ್ ಕೊಡಿಸ್ತೀವಿ, ವರ್ಕ್ ಮಾಡಕ್ಕೆ ಹೇಳಿದ್ರು. ಮಾಡಿ ನಾವು ಪರ್ಮಿಷನ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮೀಟಿಂಗ್ ಅಲ್ಲಿ ಕರೆದ ಹೇಳಿದ್ರು. ಯಾರು ನಿಮ್ಗೆ ಹೇಳಿದಾರಾ? AW ಮೇಡಮ್ ಹೇಳಿದ್ದಾರೆ. ಯಾರು AW ಮೇಡಮ್ ಅವ್ರ ಹೆಸರೇನು? ಕುಸುಮ ಮೇಡಮ್. ಅವ್ರು ಎಲ್ಲಿದ್ದಾರೆ? ಇವತ್ತು ಮೀಟಿಂಗ್ ಅಲ್ಲಿ ಹೋಗಿದ್ದಾರೆ. ಸ್ಥಳ ಕರೆಸಿ ಅವ್ರನ್ನ ಮೀಟಿಂಗ್ ಹೋಗ್ಬಿಟ್ಟಾರಂಗೆ ಸಾರ್ವಜನಿಕರೆಲ್ಲ ರಸ್ತೆ ತೊಂದರೆ ಅನುಭವಿಸ್ತವ್ರೆ. ಮೀಟಿಂಗ್ ಹೋಗಿದ್ದಾರೆ. ನೀವು ಪರ್ಮಿಷನ್ ಇಲ್ದ ರೋಡ್ ಹೆಂಗ್ ಮುಟ್ಟಿದ್ರಿ ನೀವು? ನಮ್ಮ AW ಮತ್ತೆ ನಾವು ಕೇಳ್ಬೇಕು. AW ಅಂತಂದ್ರೆ AW ಬೇರೆ ಅನಾಹುತಕ್ಕೆ ಯಾರು ಹೊಣೆ? ನೀವ್ ಹಾಕ್ತೀರಾ, ನಿಮ್ AW ಹಾಕ್ತಾರ? ನಾನು AW ಮತ್ತೆ ಅಷ್ಟೇ ಕೇಳ್ಬೇಕಾಗುತ್ತೆ ಸರ್, ಬೇರೆ ವಿಷಯ ಆಯ್ತು. ಕರ್ಸ್ತೀನಿ. ಇಂಜಿನಿಯರ್ ಇಲ್ದೇನೆ ನೀವ್ ಇಲ್ದೇನೆ ಹೆಂಗೆ ನೀವು ಬರೀ ಟೆಂಡರ್ ಕೊಟ್ಟವ್ರೆ ಅನ್ಬಿಟ್ಟು? ಸರಿ, ನಾನು ಮಾತಾಡ್ತೀನಿ. AE ಅವ್ರ ಹತ್ರ ನಾನು ಮಾತಾಡ್ತೀನಿ. ಈಗ ಬರ್ತಾರೆ ಅವರು. ನಿಮ್ AE ಅವ್ರು ಕರ್ಸಿ. ನೀವು ಏನು ಪರ್ಮಿಷನ್ ರೋಡ್ ಏನ್ ಮುಟ್ಟಿದ್ರಿ ನೀವು? ಫಸ್ಟ್ ಬರ್ತಾರೆ ಸರ್, ಬರ್ತಾರೆ. ಎಷ್ಟು ಕಟ್ಟಿದ್ರಿ? ಈ ತರ ಎಷ್ಟು ಕಾಮಗಾರಿಗಳು ಮಾಡಿದ್ರಿ ನೀವು? ಮಾತಾಡಕ್ಕಾಗುತ್ತೆ. AW ಹೇಳಿದಾಗ ನಾವು ನಿಮ್ಮ ಟೆಂಡರ್ ತಗೊಂಡು ನಮ್ಗೆ ಏಕಾಏಕಿ ಬಂದ್ಬಿಟ್ಟಿದೆ. ರೋಡ್ ಗುಂಡಿ ತೋಡ್ಬಿಟ್ಟವ್ರೆ. ನಾವು ಅಂಗಡಿ ತೆಗೋಕ್ಕಿಂತ ಮುಂಚೆನೆ ಗುಂಡೆ ತೋಡ್ಬಿಟ್ಟಾರೆ. ಬಂದು ಅಂಗಡಿ ನಾವು ಬಾಕ್ಲ ತೆಗೋಣ ಅಂತಂದ್ರೆ ಎಲ್ಲ ಗುಂಡಿ. ಇವತ್ತು ಫುಲ್ ಜನ ಅಂತೂ ಒಬ್ರು ಇಲ್ಲ. ಇವತ್ತು ಈ ಕಡೆ ಗುಂಡೆ ತೋಡೋರ ಜನ ಯಾರು ಬರ್ತಾ ಇಲ್ಲ ನೋಡಿ. ನಾವು 1000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಳಗಡೆ ನೋಡಿ. ಇವತ್ತು ಡೇಟ್ ಒಂದೇ ದಿನ ಇರೋದು. ಹಾಲು 50-60 ರೂಪಾಯಿ ಹಾಲು ನಾವು ಆರ್ಡರ್ ಮಾಡ್ಬಿಟ್ಟು ಎಲ್ಲ ಕಾಯ್ತಾ ಇದೀವಿ. ಒಂದು ಹಾಲು ಹೋಗಿಲ್ಲ ಅಲ್ಲಿ ಒಳಗಡೆ. ಜನನೂ ಇಲ್ಲ, ಏನೂ ಇಲ್ಲ. 100 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಇವತ್ತು ನಾವು 1 ರೂಪಾಯಿ ವ್ಯಾಪಾರ ಇಲ್ಲದೆ ಕೂತಿದ್ದೀವಿ. ನೋಡಿದ್ರೆ ಯಾರೋ MLA ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ ನಮಗೆ. ನೋಡಿದ್ರೆ ಇಲ್ಲಿ ಬೆಳಗ್ಗೆನೆ ಬಂದೆಲ್ಲ ಗುಂಡೆ ತೊಳ್ಕೊಂಡು ನಮಗೆ ತುಂಬಾ ತೊಂದರೆ ಕೊಡ್ತಾವ್ರೆ. ಏನಂದ್ರೆ ಏನು ಕೆಲಸಗಳು ಆಗಿಲ್ಲ ಇಲ್ಲಿ. ನಮಗೆ ಯಾವ್ದು ಪೇಪರ್ ಪ್ರಕಟಣೆ ನಮ್ಗೆ ನೋಟಿಸ್ ಕೊಡ್ಲಿಲ್ಲ. ಏನಂದ್ರೆ ಏನು ಕೊಡ್ಲಿಲ್ಲ. ಒಂದಿನ ಬಂದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟಾರೆ. ನಾವು ಅಂಗಡಿ ಬ್ಯಾಕ್ ಮಾಡ್ಕೊಂಡು ಮನೇಲಿ ಇರುವಪ್ಪ. ಅವ್ರು ಕೆಲಸ ಮಾಡ್ಕೊಂಡು ಅಂಗಡಿ ತೆಗಿವು ನಾವು. ನಮ್ಗೆ ನೋಟಿಸ್ ಕೊಡ್ಲಿಲ್ಲ, ಏನಿಲ್ಲ. ಏಕೆ ಅಂಗಡಿ ಬಾಕ್ಲು ತೆಗಿಕ್ಕಿಂತ ಮುಂಚೆನೆ ಬಂದೆಲ್ಲ ಗುಂಡಿ ತಗೊಂಡು ಕೂತವ್ರೆ. ನಾವು ಇವಾಗ ನೋಡಿ ಎಲ್ಲ ಆರ್ಡರ್ ಮಾಡ್ಬಿಟ್ಟಿದೀವಿ. ಆರ್ಡರ್ ಮಾಡಿದಾಗ ಬಂದು ಎಲ್ಲ ಜನ ಕೇಳ್ತಾರೆ ನಮ್ಮನ್ನ. ಇವಾಗ ನೋಡಿ, ಒಂದು ಪ್ಯಾಕೆಟ್ ಹಾಲು ಹೋಗಿಲ್ಲ ಇವತ್ತು. ನಮಗೆ ಫುಲ್ ಏನಾಗಿದೆ ಅಂದ್ರೆ ಫುಲ್ ಲಾಸ್ ಇವತ್ತು ನಮಗೆ. ಯಾರು ಒಂದು ಮಾಹಿತಿ ಕೊಡಲಿಲ್ಲ ನಮಗೆ ಏನು ಕೊಡಲಿಲ್ಲ ಅವರು. ನಮ್ಗೆ ನೋಟಿಸ್ ಯಾರು ಕೊಟ್ಟಿದ್ರೆ ನಾವು ಎಲ್ಲನೂ ಸ್ಟಾಪ್ ಮಾಡಿ ಇವತ್ತು ನಾಳೆ ಆರ್ಡರ್ ಮಾಡಿಸ್ಕೊಳ್ಬೋದು ಅದನ್ನು. ನೋಡಿ, ನಮಗೆಲ್ಲ ಲಾಸ್ ಆಗಿದೆ ಇವತ್ತು. ಅದು ಯಾರು ಕಟ್ಕೊಡ್ತಾರೆ ನಮ್ಗೆ ಇದನ್ನು ಹೇಳಿದ್ರೆ ಶಾಸಕರು ಹೇಳೋರೆ, ಅವ್ರು ಹೇಳೋರೆ ಅಂತಾರೆ. ನಮ್ಗೆ ಯಾರಂದ್ರೆ ಯಾರು ಹೇಳಿಲ್ಲ ನಮಗೆ. ನಾವು ನೋಟಿಸ್ ಕೊಡಲಿಲ್ಲ, ಏನಿಲ್ಲ ನಮಗೆ. ನಮ್ಗೆ ಬೇಜಾನೆಲ್ಲ ಲಾಸ್ ಆಗೈತೆ. ಇದೆಲ್ಲ ನೋಡಿ, ಹೂವು ಯಾರು ಬಂದಿಲ್ಲ ಇವತ್ತು. ಎಲ್ಲ ಒಳಗಡೆ ಎಲ್ಲ ಹಾರ ಹಂಗೆ ಇದೆ. ಫುಲ್ ನಾವು ಐಟಮ್ ಹಾಕ್ಸಿದ್ದೀವಿ. ಏನು ವ್ಯಾಪಾರ ಎಲ್ಲ ಲಾಸ್ ಆಗ್ಬಿಟ್ಟಿದೆ. ತಿರ್ಗಾ ಕೇಳಿದ್ರೆ ಅವ್ರು ಹೇಳಿದ್ರೆ ಅಂತ ಹೇಳ್ತಾವ್ರೆ. ಎಲ್ಲ ನೋಡಿ, ಹೂವು ಎಲ್ಲ ಬಾಳಾಗಿದೆ ಫುಲ್ಲು. ನಾವು ಏನು ಮಾಡಬೇಕು? ಜನಗಳು ಎಲ್ಲ ದಿನ ಬರೋದು ಅದಕ್ಕೆ ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಏನು ಮಾಡಬೇಕಿದು? ನಾವು ಪರ್ಮಿಷನ್ ಇಲ್ಲ, ಏನಿಲ್ಲ. ಹೇಳಿದ್ರೆ ಒಂದು ದಿನ ಮುಂಚೆನೆ ನಾವು ಏನು ಐಟಮ್ ಹಾಕ್ಸ್ತಾ ಇರಲಿಲ್ಲ. ಎಲ್ಲ ನೋಡ್ಬಿಟ್ಟು ಎಲ್ಲ ಹಾರಾಗಿರ ಎಲ್ಲ ಹೋಗ್ಬಿಟ್ಟಿದೆ. ಏನು ಮಾಡ್ಬೇಕೀಗ?